ಇವ್ರಿಷ್ಟೊತ್ತಿಗೆ ಯಾಕೆ ಕರೆದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ನಾನೇ ಗೌಡ ಅಂತ ಏನಾದ್ರು ಗೊತ್ತಾಗೋಯ್ತಾ? ಇಲ್ಲ ನಾನೇ ತಾಳಿ ಕಟ್ಟಿದ್ದು ಅಂತ ಏನಾದ್ರು ಗೊತ್ತಾಗೋಯ್ತಾ? ಅದು ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ಕುರುಕ್ಷೇತ್ರನೇ ನಡೆದೋಗ್ತಿತ್ತು. ಅದೇನಂತ ಹೋಗಿ ಕೇಳಮ್ಮ. ಮೇಡಮ್ ಅವರೇ, ಏನು ಮೇಡಮ್ ಅವರೇ ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಅದು ನಮ್ಮಮ್ಮ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರಾ? ಯಾವ ವಿಷಯ ಮೇಡಮ್ ಅವರೇ? ಅದೇ ನನ್ನ ಬಗ್ಗೆ ಹೇಳಿದ್ರಂತಲ್ಲ, ನೀವು ಅವ್ರನ್ನ ಹುಡ್ಕೊಡ್ತೀರಾ ಅಂತ ಹೇಳಿದ್ರಂತಲ್ಲ, ಹುಡ್ಕಕ್ಕಾಯ್ತಾ? ಮೇಡಮ್ ಅವರೇ, ಅವ್ನು ಹುಡುಕೋದು ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಅವ್ನು ಯಾರು, ಹೆಂಗವನೇ, ಎಲ್ಲಿಂದ ಬಂದ, ಒಂದೇ ಒಂದು ಸುಳುವು ಇಲ್ದೇನೆ ಹೆಂಗ್ ಹುಡ್ಕಕ್ಕಾಯ್ತದ ನೀವು ಹೇಳಿ? ಅದರಲ್ಲೂ ಲಕ್ಷ್ಮತ್ತೆ ನಂತವ್ ಹೇಳವ್ರೆ ಅಂದಮೇಲೆ ನಾನು ಸುಮ್ಮನೆ ಕೂರಕ್ಕಾಯ್ತದ? ಅವನ್ನ ಹುಡುಕ್ತೀನಿ. ಅದಕ್ಕೆ ಒಸಿ ಟೈಮ್ ಬೇಕಷ್ಟೇ. ಅವ್ರನ್ನ ಹುಡ್ಕೋಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ಬೋದು? ಮೇಡಮ್ ಅವರೇ, ನೀವೇನು ತಲೆ ಕೆಡಿಸ್ಕೊಬೇಡಿ. ಈ ಸಿದ್ದೇಗೌಡನ್ಗೆ ಹೇಳಿದಿರಲ್ಲ, ಧೈರ್ಯವಾಗಿರಿ. ಅವ್ನು ಯಾರು ಅಂತ ಕಂಡಿಡ್ದು ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ. ನಿಮ್ಗಾಗಿರೋ ಅನ್ಯಾಯಕ್ಕೆ ಖಂಡಿತ ನ್ಯಾಯ ಕೊಡಿಸ್ತೀನಿ. ಮೇಡಮ್ ಅವರೇ, ಯಾಕೆ ಹೇಳ್ತಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀರಲ್ಲ, ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದ್ಯಾ? ಸೆರಗಲ್ಲಿ ಕೆಂಡ ಕಟ್ಕೊಂಡು ಬದುಕ್ಬೋದೇನು, ಆದ್ರೆ ಯಾರೋ ಕತ್ತಿರೋ ಈ ತಾಳಿ ಇಟ್ಕೊಂಡು ನಾನು ಹೇಗೆ ಬದುಕಿ? ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಯಾರೋ ಕಟ್ಟಿರೋ ಈ ತಾಳಿ ಇಟ್ಕೊಂಡು ಪ್ರತಿ ಕ್ಷಣ ಮುಳ್ಳಿನ ಮೇಲೆ ಜೀವನ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಇದೆಲ್ಲ ಗೊತ್ತಾದ್ರೆ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಅವ್ರು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ? ಮೇಡಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನನಗೆಲ್ಲ ಗೊತ್ತಾಗುತ್ತೆ. ನಿಮಗೆ ಪಬ್ಲಿಕಲ್ಲಿ ಹಿಂಗೆಲ್ಲ ನಡ್ಕೊಂಡ್ರೆ ನೋಡಿದವ್ರು ತಪ್ಪು ತಿಳ್ಕೊತಾರೆ. ದಯವಿಟ್ಟು ಮೊದಲ ತಾಳಿನ ಒಳಗೆ ಹಾಕೊಳ್ಳಿ. ಮೇಡಮ್ ಅವರೇ, ನೀವು ಈ ಥರ ಆಳದ್ದನ್ನ ನನ್ನಿಂದ ನೋಡೋಕ್ಕಾಯ್ತಿಲ್ಲ. ಅದೆಷ್ಟೇ ಕಷ್ಟ ಆದರೂ ಸರಿ, ಅವ್ನು ಯಾರು ಅಂತ ಕಂಡಿಡ್ದೆ ಕಂಡಿರ್ತೀನಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಮರುಗೋಡ ಇದೆಲ್ಲ ತಾಯಿ ಮಕ್ಕಳು ಇಷ್ಟೊಂದು ಖುಷಿಯಾಗಿದ್ರು ಇವತ್ತು. ಹಾಯ್ ಅಂಕಲ್. ನಮಸ್ಕಾರ ಕಣವ. ಪೂರ್ವಿ, ಬಾಬಾ. ಏನವ ಇದು? ಸ್ವೀಟ್ಸ್ ತಗೊಳ್ಳಿ. ಬಾಬಾ ಇಲ್ಲಿ ಕೂತ್ಕೊಳ್ಳವ. ಎಲ್ಲರ ಬಾಯಿ ಸಿಹಿ ಮಾಡ್ತಾ ಇದ್ಯಾ? ಏನು ವಿಷಯ? ನನ್ನಿಂದ ನಿಮ್ಮೆಲ್ರಿಗೂ ತುಂಬ ತೊಂದರೆ ಆಗಿದೆ. ಸಾರಿ ಅಂಕಲ್.
ಏನವ ಹೇಳ್ತಾ ಇದೆಯಾ? ನಿನ್ನಿಂದ ನಮಗೇನವ ತೊಂದರೆ ಆಗಿದೆ? ಇಷ್ಟು ದಿನ ನಾನು ಎಜುಕೇಷನ್ಗೆ ಮಾತ್ರ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಸಿದ್ದು ಅವರು ಅಷ್ಟು ಎಜುಕೇಟೆಡ್ ಅಲ್ವಲ್ಲ, ಹಾಗಾಗಿ ಈ ಮದುವೆ ಆಗೋದ್ರಿಂದ ನಾನು ಸ್ವಲ್ಪ ಹಿಂದೇಟ್ ಹಾಕ್ತಿದ್ದೆ. ಆದರೆ ಇವಾಗ ನನಗೆ ಅರ್ಥ ಆಗಿದೆ, ಎಜುಕೇಷನ್ಗಿಂತನೂ ಒಬ್ಬರು ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಪ್ರೀತಿ ಮಾಡೋದು ಇನ್ನೂ ಮುಖ್ಯ ಅಂತ. ಮಾರ್ಕ್ಸ್ ಕಡೆ ಎಲ್ಲ ಅಲ್ಲ, ಮನುಷ್ಯತ್ವ ಇಂಪಾರ್ಟೆಂಟ್ ಅಂತ ನನಗೆ ಇವಾಗ ಗೊತ್ತಾಗಿದೆ. ಇಷ್ಟು ದಿನ ಅದೆಲ್ಲ ತಿಳ್ಕೊಳ್ದೆ ಸಿದ್ದೇಗೌಡ್ರ ಬಗ್ಗೆ ತಪ್ಪಾಗಿ ಅಭಿಪ್ರಾಯ ಇಟ್ಕೊಂಡಿದ್ದೆ. ಸೊ ಸಾರಿ. ಹೋಗ್ಲಿ ಬಿಡಮ್ಮ, ಈಗಲಾದರೂ ನನ್ನ ಮಗ ಏನು ಅಂತ ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ನಿನ್ನನ್ನು ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಾವೆಲ್ಲ ತುಂಬ ಆಸೆ ಪಟ್ಟಿದ್ದೀವಿ. ಎಲ್ಲಿ ನಿನ್ನ ಕೈ ತಪ್ಪು ಹೋಗ್ತೀಯೋ ಅಂತ ನಾವೇ ಸಿದ್ದುಗೆ ಹೇಳಿ ಕಳಿಸ್ಕೊಟ್ವಿ ಮಾತಾಡೋದಕ್ಕೆ. ಒಳ್ಳೇದು ಮಾಡಿದ್ರಿ ಆಂಟಿ. ಈಗ ಈ ಮನೆ ಸೊಸೆ ಆಗೋಕ್ಕೆ ನನ್ನ ಕಡೆಯಿಂದ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ಅಂತೂ ನಮ್ಮ ಸಿದ್ದು ನಿನ್ನ ಮನ್ಸು ಗೆದ್ಬಿಟ್ಟ. ಅದಕ್ಕೆ ನೀನು ನಮಗೆಲ್ಲ ಸ್ವೀಟ್ ಕೊಡ್ತಾ ಇದೀಯಾ. ಅಕ್ಕ, ಎಲ್ರಿಗಿಂತ ಜಾಸ್ತಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವಿಲ್ಲದೆ ಹೋಗಿದ್ದಿದ್ರೆ ಸಿದ್ದು ಏನು ಅಂತ ನನಗೆ ಅರ್ಥನೇ ಆಗಿರ್ತಿರ್ಲಿಲ್ಲ. ಸಿದ್ದುನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ ಪೂರ್ವಿ, ಇದ್ರಲ್ಲಿ ನನಗೆ ಥ್ಯಾಂಕ್ಸ್ ಹೇಳೋದೇನಿದೆ. ನಮ್ಮೆಲ್ಲರ ಆಸೆನೂ ನೀವಿಬ್ಬರು ಒಂದಾಗಬೇಕು ಅನ್ನೋದೇ ತಾನೆ. ಅಂತೂ ಇದ್ದು ನಿನಗೆ ನಮ್ಮ ಸಿದ್ದು ಮೇಲೆ ಮನಸ್ಸಾಯ್ತಲ್ಲ, ನನಗದೊಂದೇ ಖುಷಿ. ಸರಿ, ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನಿಮ್ಮೆಲ್ಲರೂ ಮತ್ತೆ ಸಿಗ್ತೀನಿ ನಾನು. ನಮಗೆಲ್ಲ ಸಿಹಿ ಕೊಟ್ಟು ನೀನು ಹಾಗೆ ಹೋಗ್ತಾ ಇದೆಯಾ? ಇರು, ನಿನಗೂ ಸಿಹಿ ಮಾಡ್ಕೊಂಬ. ಆಂಟಿ ಪರವಾಗಿಲ್ಲ, ಸಿಹಿ ಹಂಚ್ಕೊಳ್ಳೋಕೆ ಹೋಗ್ತಿದ್ದೀನಿ, ಮತ್ತೆ ಸಿಗ್ತೀನಿ ಆಯ್ತಾ? ಬಾಯ್ ಬಾಯ್ ಆಂಟಿ. ಸರ್ ಕಣವ, ಅಂತೂ ಬಿರುಗಾಳಿ ಬೀಸುತ್ತೆ ಅಂದ್ಕೊಂಡಿದ್ದೆ, ತಂಗಾಳಿ ಆಗೋಯ್ತು. ಅವ ನೀಲು, ಇದೆಲ್ಲ ನಿನ್ನಿಂದನೇ ಕಣವಾಗಿದ್ದು. ಸೀನಣ್ಣ, ಮಗಳು ಅಳಿಯನ ಮುಂದೆ ಹೀಗೆಲ್ಲ ಆಗೋಯ್ತಾ? ಹೌದಪ್ಪ, ಇಷ್ಟೆಲ್ಲ ಆಗೋಯ್ತು. ನನ್ನ ಮಗಳು ನೋಡಿದ ತಕ್ಷಣ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಕೈ ಕಾಲೇ ಓಡಲಿಲ್ಲ. ಆದರೂ ಮನಸ್ಸು ತಡಿಲಿಲ್ಲ. ಕೆಟ್ಟೋಗಿದ್ದ ಕಾರ್ ರಿಪೇರಿ ಮಾಡಿ ಕಳಿಸ್ಕೊಟ್ಟೆ. ರಿಪೇರಿ ಮಾಡುವಾಗ ನೀನು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಚಾನ್ಸೇ ಇಲ್ಲ. ಜಾನು ಕೈ ಅಡ್ಡ ಹಾಕಿದ ತಕ್ಷಣ ಗೊತ್ತಾಗೋಯ್ತಿದ್ ನನ್ನ ಮಗಳು ಅಂತ. ಚಕ್ಕಂತ ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡ್ಬಿಟ್ಟೆ. ಖಂಡಿತ ಗೊತ್ತಾಗಿರಲ್ಲ. ಸೀನಣ್ಣ, ಮುಖನ ಮರೆ ಮಾಚ್ಕೋಬಹುದು, ಆದ್ರೆ ಅವರು ನಿನ್ನ ಕಣ್ಣಿಗೆ ನಗಮ್ಸಲ್ವಾ? ಅವ್ರಿಗಿದ್ದ ಟೆನ್ಷನ್ನಲ್ಲಿ ಅದೆಲ್ಲ ಎಲ್ಲಿ ಗಮನಿಸ್ತಾರೆ ಚೆನ್ನಪ್ಪ. ಆದರೂ ನನ್ನ ಮಗಳಿಗೆ ಸಹಾಯ ಮಾಡುವಾಗ ಮುಖ ಮುಚ್ಕೊಂಡು ಮಾಡ್ಬೇಕಾಯ್ತಲ್ಲ ಅಂತ ದುಃಖ ಆಗೋಯ್ತು ಚೆನ್ನಪ್ಪ. ತಲೆ ಎತ್ಕೊಂಡು ಓಡಾಡ್ತಿದ್ದವನು ಇವತ್ತು ಜನಕ್ಕೆ ಗೊತ್ತಾಗಬಾರ್ದು ಅಂತ ಮುಖ ಮುಚ್ಕೊಂಡು ಓಡಾಡಂಗಾಯ್ತು ನೋಡು. ಅಕಸ್ಮಾತ್ ನೀನೇ ಅಂತ ಗೊತ್ತಾಗಿದ್ರೆ ಏನು ಮಾಡ್ತಿದ್ದೆ? ಅದಕ್ಕೆ ಖಂಡಿತ ಅವಕಾಶ ಕೊಡಲ್ಲ. ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಅದು ಮೊದಲು ಲಕ್ಷ್ಮಿಗೆ ಗೊತ್ತಾಗಬೇಕು. ಅವಳು ಗೊತ್ತಾದ್ಮೇಲೆ ಬೇರೆ ಯಾರಿಗೆ ಬೇಕಾದ್ರೂ ಗೊತ್ತಾಗ್ಲಿ, ನನ್ಗೆ ಚಿಂತೆ ಇಲ್ಲ. ಆದರೆ ಈ ವಿಷಯ ಬೇರೆಯವರಿಂದ ಲಕ್ಷ್ಮಿಗೆ ಗೊತ್ತಾದರೆ ತುಂಬ ನೋವು ಮಾಡ್ಕೊಳ್ತಾಳೆ. ನಾನೇ ಸತ್ಯ ಹೇಳಿದ್ರೆ ಅವಳನ್ನ ಹೆಂಗೋ ಸಮಾಧಾನ ಮಾಡ್ಬೋದು. ಸೀನಣ್ಣ, ಆದಷ್ಟು ಬೇಗ ನಿನ್ನ ಕೆಲಸ ಹೋಗಿರೋದು, ನೀನು ಆಟೋ ಓಡಿಸ್ತಾ ಇರೋದನ್ನ ಮನೆಯವ್ರ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ಬೇರೆ ಯಾರಾದರೂ ಈ ವಿಷಯ ಹೇಳಿ ನಿಮ್ಮ ಮನೇಲಿ ತಿಳಿಸ್ಬೇಕಾಗಂತ ಅವಕಾಶ ಬರುತ್ತೆ. ಎಷ್ಟು ದಿನ ಅಂತ ಹೀಗೆ ಮುಖ ಮುಚ್ಕೊಂಡು ಓಡಾಡ್ತಾ ಇರ್ತೀಯ ಹೇಳು? ಕಷ್ಟಪಟ್ಟು ದುಡಿತಾರವನು ನೀನು ಧೈರ್ಯವಾಗಿರ್ಬೇಕು. ಈ ಪರಿಸ್ಥಿತಿಲಿ ಬದುಕೋದು ಬೇಡಪ್ಪ. ಸತ್ಯನ ತುಂಬ ದಿವಸ ಮುಚ್ಚಿಡಕ್ಕಾಗಲ್ಲ. ಯಾವತ್ತಾದ್ರೂ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ಯಾವತ್ತೋ ಗೊತ್ತಾಗೋ ಸತ್ಯ ಇವತ್ತೇ ಗೊತ್ತಾದ್ರೆ ಚೆನ್ನಾಗಿರಲ್ವಾ? ಅದು ನಿಜ ಚೆನ್ನಪ್ಪ. ಪ್ರತಿದಿನ ಅವಳ ಮುಂದೆ ಸತ್ಯ ಹೇಳ್ಬೇಡ ಅಂತ ಹೋಗ್ತೀನಿ, ಎಲ್ಲ ಮಾತಾಡ್ತೀನಿ. ಈ ವಿಷಯ ಹೇಳಬೇಕು ಅಂದ್ರೆ ನನ್ನ ಬಾಯೇ ಬರಲ್ಲ, ಬಾಯಿ ಕಟ್ತಂಗೆ ಆಗ್ಬಿಡುತ್ತೆ. ಏನು ಮಾಡಲಿ? ನೋಡ್ಸಿನಣ್ಣ, ಆದಷ್ಟು ಬೇಗ ಈ ವಿಷಯನ ನಿನ್ನ ಹೆಂಡತಿ ಹತ್ರ ಹೇಳು, ಮನೆಯವ್ರ ಹತ್ರ ಹೇಳ್ಬಿಡು.
ನಾನು ಬರ್ತೀನಿ. ಏನೋ ವೆಂಕಿ, ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಕೆಲಸ ಏನು ಇಲ್ವಾ? ಇಲ್ಲ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಭಾವನಾನು ಹಾಗೆ ಇದ್ದಾಳೆ ಅಂತ ಹೇಳ್ತಿದ್ಯಾ? ಅವಳಿಗೆ ಏನೋ ಹುಷಾರಿಲ್ಲ ಕಣೋ, ಅದಕ್ಕೆ ಅವಳು ಹಾಗಿದ್ದಾಳೆ. ನಾನ್ ನಿನ್ನ ಹತ್ರ ಏನೋ ಮುಚ್ಚಿಟ್ಟಿದ್ದೀನಿ. ಏನೂ ಇಲ್ಲ. ಏನು? ಏನ್ ಗೊತ್ತಾಯ್ತು? ಭಾವನಾ, ಹೆಂಕಿ, ನಿನಗೆ ಗೊತ್ತಾಯಲ್ಲ? ನೋಡು, ನಿನ್ನ ಹತ್ರ ಮುಚ್ಚಿಡ್ಬೇಕು ಅಂತ ಇಲ್ಲ ಕಣೋ. ಅದ್ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಅವಳು ಇಷ್ಟಪಟ್ಟು ಮದುವೆ ಆಗಿಲ್ಲ ಕಣೋ. ಆವತ್ತು ಉತ್ಸವಕ್ಕೆ ಹೋಗಿದ್ವಲ್ಲ, ದೇವಸ್ಥಾನದಲ್ಲಿ ಮಲ್ಗಿದ್ದಾಗ ಯಾರೋ ಒಬ್ಬ ಬಂದು ತಾಳಿ ಕಟ್ಬಿಟ್ಟಿದ್ದಾನೆ ಕಣೋ. ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ಯಾರೋ ಮೋಸದಿಂದ ಅವಳಿಗೆ ತಾಳಿ ಕಟ್ಬಿಟ್ಟಿದ್ದಾನೆ ಕಣೋ. ತಾಳಿ ಹಾಗೆಲ್ಲ ಕಿತ್ತಾಕಕ್ಕಾಗಲ್ಲ ವೆಂಕಿ. ತಾಳಿಗೆ ತುಂಬಾನೇ ಮಹತ್ವ ಇದೆ. ಅದು ಒಂದು ಸಲ ಹೆಣ್ಣಿನ ಕುತ್ತಿಗೆಗೆ ಬಿತ್ತು ಅಂದ್ರೆ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗಲ್ಲ. ಒಂದು ಹೆಣ್ಣು 100 ಕಾಲ ಸೌಭಾಗ್ಯವತಿಯಾಗಿ ಬಾಳ್ಲಿ ಅಂತ ಹರಿಸಿ ಕಟ್ಟಿರೋ ತಾಳಿ ಅದು. ಅದನ್ನ ತೆಗಿಬೇಕು ಅಂದ್ರೆ ಅದನ್ನ ಕಟ್ಟಿದವರು ತೀರ್ ಹೋಗ್ಬೇಕು. ಅವನು ಬದುಕಿದ್ದಾಗ ತೆಗಿಯೋಕ್ಕಾಗಲ್ಲ ಕಣೋ. ಅವನು ನಮ್ ಕಣ್ ಮುಂದೆ ಕಾಣದೇ ಇರ್ಬೋದು, ಆದ್ರೆ ಅವನ್ ಕಟ್ಟಿರೋ ತಾಳಿ ಇದೆಯಲ್ಲ, ಮದ್ವೆ ಅನ್ನೋದು ಎಲ್ಲ ಸಂಬಂಧಗಳನ್ನ ಮೀರಿರೋದು ವೆಂಕಿ. ಅವನು ಇಷ್ಟೆಲ್ಲ ಮಾಡಿದಾನೆ ಅಂದ್ಮೇಲೆ ಇಲ್ಲೇ ಎಲ್ಲ ಅವಳು ಸುತ್ತಾನೆ ಇದ್ದು ನೋಡಿರ್ತಾನೆ. ಈಗ ನಾವು ಅವನು ಯಾರು ಅಂತ ಕಂಡು ಹಿಡಿಬೇಕು.
ಅವನು ಯಾರು ಅಂತಾನೆ ಗೊತ್ತಿಲ್ಲದೆ ಹೇಗ್ ಕಂಡಿಡಿತೀಯ? ಖಂಡಿತ ಆ ದೇವ್ರೇ ನಮಗ್ ದಾರಿ ತೋರಿಸ್ಬೇಕು. ನೋಡು, ಮನೇಲಿ ಯಾರಿಗೂ ಗೊತ್ತಿಲ್ಲ, ನೀನು ಏನು ಹೇಳ್ಬೇಡ, ಗೊತ್ತಾಯ್ತಾ? ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲಿ ನೀ ಹೀಗೆ ಬಂದಾಗಲಿ. ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ. ಏನಿದು ಬಿಡಿ ಜಾಗ? ಚಿನ್ನು ಮರಿ, ನಮ್ಮನ್ನು ಮದುವೆ ಆಗಿರೋದು ನಿಮ್ಮನ್ನು ಬಿಡಕ್ಕಲ್ಲ, ಹೇಗೆ ನನ್ನ ಹೃದಯದಲ್ಲಿ ಜೋಪಾನವಾಗಿ ಇಟ್ಕೊಳಕ್ಕೆ. ಅಲ್ಲಿ ಆಲ್ರೆಡಿ ಇದೀನಿ ನಾನು. ಮತ್ತಿನ್ನೇನು, ನಾನು ಬೇಗ ರೆಡಿ ಮಾಡಬೇಕು, ನೀವು ಆಫೀಸಿಗೆ ಹೊರಡ್ತೀರಾ? ಜಾಗ ಚಿನ್ನು ಮರಿ, ನಿಮ್ಮ ಹಾಡು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮ ದನಿ ಯಾವಾಗಲೂ ನನ್ನ ಕಿವಿ ಮೇಲೆ ಬೀಳ್ತಾನೆ ಇರಬೇಕು ಅನ್ಸುತ್ತೆ. ಎಷ್ಟು ಸುಮಧುರವಾಗಿ ಹಾಡ್ತೀರಾ ನೀವು. ನನಗೋಸ್ಕರ ಒಂದು ಹಾಡು ಹಾಡಬೇಕಪ್ಪ. ಓಕೆ? ಒಂದೇನು, ಎಷ್ಟು ಬೇಕಿದ್ರು ಹಾಡ್ತೀನಿ. ಓಕೆ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೋಡಿ ಚಿನ್ನು ಮರಿ, ನಾನು ನೀನಾಗಿದ್ದೀನಿ, ಆದರೆ ನೀವು ನಾನು ಆಗೇ ಇಲ್ವಲ್ಲ. ಇದೇನ್ರಿ ಇದು, ಒಗಟೊಗಟಾಗಿ ಮಾತಾಡ್ತಿದ್ದೀರಾ? ಯಾವ ಒಗಟೊಗಟಾಗೂ ಮಾತಾಡ್ತಿಲ್ಲಪ್ಪ. ನಾನು ಹೇಳಿದ ಮಾತಿನ ಅರ್ಥ ಇಷ್ಟೇ, ನೀವು ನಿಮ್ಮ ಹಾಡು ನನಗೆ ಮಾತ್ರ ಸ್ವಂತ ಅಂತ. ಯಾವಾಗಲೂ ಹಾಡ್ಬೋದು. ಹೋಗ್ರಿ, ಒಂಥರ ಆಗುತ್ತೆ, ಹೀಗೆಲ್ಲ ಮಾತಾಡ್ಬೇಡಿ. ಅರೆ, ನೀವು ಬೇರೆಯವ್ರಿಗೋಸ್ಕರ ಹಾಡಿದಾಗ ನನಗೂ ಒಂಥರ ಆಗುತ್ತಪ್ಪ. ಅಂದರೆ ನಾನು ಬೇರೆಯವ್ರ ಮುಂದೆ ಹಾಡಬಾರ್ದಾ? ನೋ, ನೀವು ನಿಮ್ಮ ಹಾಡು ನನಗೆ ಮಾತ್ರ ಸ್ವಂತ, ಓನ್ಲಿ ಮೈನ್. ಅಲ್ಲ ರೀ, ನಮ್ಮಮ್ಮನ ಮುಂದೆನೂ ಹಾಡಬಾರ್ದಾ? ಆಫ್ಕೋರ್ಸ್. ನೋಡಿ ಚಿನ್ನು ಮರಿ, ನನಗೆ ಗೊತ್ತು ನೀವಿವಾಗ ಇರೋದಕ್ಕೆ, ನೀವು ಹಾಡೋ ಈ ಚಂದಕ್ಕೆ ನಿಮ್ಮ ಮನೆ ಮುಖ್ಯವಾದ ಕಾರಣ ಅಂತ. ಆದರೆ ನೀವು ಅವ್ರಿಗೋಸ್ಕರ ಎಷ್ಟು ದಿವಸ ಹಾಡಿದ್ದೀರಲ್ಲ, ಈಗ ನನಗೋಸ್ಕರನೂ ಹಾಡಬೇಕಲ್ವಾ? ಸೋಯಾ, ನನಗೋಸ್ಕರ ಮಾತ್ರ ಹಾಡಿ. ರೀ, ಹಾಡು ಅಂದ್ರೇನೆ ಬೇರೆಯವ್ರ ಮುಂದೆ ಹಾಡೋದೇ ಅಲ್ವಾ? ಅದನ್ನೇ ತಪ್ಪು ಅಂತ ಹೇಳ್ತಾ ಇರೋದು ಚಿನ್ನು ಮರಿ. ಈಗ ನೋಡಿ, ನಾವು ಕಾಶಿಗೆ ಹೋದಾಗ ನಮ್ಗೆ ಇಷ್ಟವಾದನ್ನು ಬಿಟ್ಬಿಟ್ಟು ಬರ್ತೀವಿ ತಾನೆ, ಇದು ಅದೇ ಥರ ಅಂತ ಇಟ್ಕೊಳ್ಳಿ. ಬೇರೆಯವ್ರ ಮುಂದೆ ಹಾಡೋದಿನ ನನಗೋಸ್ಕರ ಬಿಟ್ಬಿಡಿ ಅಷ್ಟೇ. ನೋಡಿ, ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ, ನಾನು ಹೋಗಿ ಬರ್ತೀನಿ. ಆದರೆ ಯೋಚನೆ ಮಾಡಿ, ನೀವು ನಿಮ್ಮ ಹಾಡು ನನಗೆ ಮಾತ್ರ ಸ್ವಂತ, ಜಸ್ಟ್ ಮೈನ್. ಟೇಕ್ ಕೇರ್, ಬಾಯ್.